ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಾರ್ಡ್ ಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಹನುಮಾನ್ ಚಾಲಿಸ್ ಹಿನ್ನೆಲೆ ಮತ್ತು ಅದರ ರಚನೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಕೊನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಬನ್ನಿ ಶುರು ಮಾಡೋಣ. ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹನುಮಾನ್ ಚಾಲಿಸ್ ಹಿನ್ನೆಲೆ ಮತ್ತು ರಚನೆಯ ಬಗ್ಗೆ. ರಚನಾಕಾರರು ಇದನ್ನು 15ನೇ ಶತಮಾನದಲ್ಲಿ ಪ್ರಸಿದ್ಧ ಕವಿ ಮತ್ತು ಭಕ್ತರಾದ ತುಳಸಿದಾಸರು ಅವರ ಅವಧಿ ಭಾಷೆಯಲ್ಲಿ ರಚಿಸಿದ್ದಾರೆ. ಅರ್ಥ: ಚಾಲಿಸ್ ಎಂದರೆ ಹಿಂದಿಯಲ್ಲಿ 40 ಎಂದರ್ಥ. ಈ ಸೂತ್ರವನ್ನು 40 ಚೌಪಾಯಿಗಳನ್ನು ಅಂದರೆ ಪದ್ಯಗಳನ್ನು ಹೊಂದಿರುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ವಿಭಾಗಗಳು ಅಂದರೆ ಇದು ಆರಂಭದಲ್ಲಿ 2 ದೋಹಾ ಅಂದರೆ ದ್ವಿಪದಿಗಳು, ಮಧ್ಯದಲ್ಲಿ 40 ಚೌಪಾಯಿಗಳು ಮತ್ತು ಕೊನೆಯಲ್ಲಿ ಒಂದು ಮಂಗಲಕಾರಿ ದೋಹಾದೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಪ್ರಮುಖ ಅಂಶಗಳೇನೆಂದರೆ ಪೀಠಿಕೆ. ಇದರಲ್ಲಿ ಭಕ್ತನು ತನ್ನ ಮನಸ್ಸಿನ ಕನ್ನಡಿಯನ್ನು ಗುರುಗಳ ಪಾದಧೂಳಿನಿಂದ ಸ್ವಚ್ಛಗೊಳಿಸಿ ಬುದ್ಧಿಹೀನನಾದ ತನಗೆ ಬಲ, ಬುದ್ಧಿ ಮತ್ತು ವಿದ್ಯೆಯನ್ನು ನೀಡುವಂತೆ ಪವನಪುತ್ರವನ್ನು ಪ್ರಾರ್ಥಿಸುತ್ತಾನೆ. ಎರಡನೆಯದು ಶಕ್ತಿ ಮತ್ತು ರೂಪ. ಹನುಮಂತನ ಜ್ಞಾನ ಮತ್ತು ಗುಣಗಳ ಸಾಗರ. ಇವನ ಅಪ್ರತಿಮ ಬಲಶಾಲಿ ಬಜರಂಗಿ ಮತ್ತು ರಾಮದೂತ. ಶಕ್ತಿ ಮತ್ತು ರೂಪದಲ್ಲಿ ಹನುಮಂತನ ಜ್ಞಾನ ಮತ್ತು ಗುಣಗಳ ಸಾಗರ, ಇವನ ಅಪ್ರತಿಮ ಬಲಶಾಲಿ ಬಜರಂಗಿ ಮತ್ತು ರಾಮದೂತ. ಸಾಹಸಗಳು: ಸೂರ್ಯನನ್ನು ಹಣ್ಣೆಂದು ಭಾವಿಸಿ ನುಂಗಲು ಹೋದದ್ದು, ಲಂಕೆಯನ್ನು ದಹಿಸಿದ್ದು, ಸಂಜೀವಿನಿ ಪರ್ವತವನ್ನು ತಂದು ಲಕ್ಷ್ಮಣ ಪ್ರಾಣ ಉಳಿಸಿದ್ದು ಹಾಗೂ ಸೀತಾಮಾತೆಯ ಭೇಟಿಯಾದ ಸಾಹಸವು ಕೂಡ ಈ ವಿವರದಲ್ಲಿ ಇದೆ. ಅಂದರೆ ಸಾಹಸಗಳ ವಿವರದಲ್ಲಿ ಸೂರ್ಯನು ಹಣ್ಣೆಂದು ಭಾವಿಸಿ ನುಂಗಲು ಹೋದದ್ದು, ಲಂಕೆಯನ್ನು ದಹಿಸಿದ್ದು, ಸಂಜೀವಿನಿಯ ಪರ್ವತವನ್ನು ತಂದು ಲಕ್ಷ್ಮಣನ ಪ್ರಾಣ ಉಳಿಸಿದ್ದು ಹಾಗೂ ಸೀತಾಮಾತೆಯನ್ನು ಭೇಟಿಯಾದ ಸಾಹಸಗಳನ್ನು ಕೂಡ ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ರಾಮಭಕ್ತಿ ಅಂದರೆ ಹನುಮಂತನ ಶ್ರೀರಾಮನ ಅತ್ಯಂತ ಪ್ರಿಯ ಭಕ್ತನಾಗಿದ್ದ. ರಾಮ ಮಾಡದಂತೆ ಶತ್ರುಗಳನ್ನು ಸಂಹರಿಸಿದ ಸಾಮರ್ಥ್ಯ ಹೊಂದಿದ್ದಾನೆ. ರಾಮನ ಭಕ್ತಿ ಹೇಗಿದೆ ಅಂದರೆ ಹನುಮಂತನು ಶ್ರೀರಾಮನ ಅತ್ಯಂತ ಪ್ರಿಯ ಭಕ್ತನಾಗಿದ್ದ. ರಾಮ ಬಾಣದಂತೆ ಶತ್ರುಗಳನ್ನು ಕೂಡ ಸಂಹರಿಸಿ ಸಾಮರ್ಥ್ಯ ಹೊಂದಿದ್ದಾನೆ. ಮುಂದಿನ ಪಠಣದ ಪ್ರಯೋಜನಗಳು ಅಂದರೆ ಹನುಮಾನ್ ಚಾಲಿಸ್ ನಾವು ಪಠಿಸುವುದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಕೂಡ ಇದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ. ಹಾಗೆ ವಿಡಿಯೋ ಮಧ್ಯದಲ್ಲಿ ಇಷ್ಟ ಆಗಿತ್ತಂದರೆ ಲೈಕ್ ಕೊಡಿ. ಬನ್ನಿ, ಭಯ ನಿವಾರಣೆಗಾಗಿ ಹನುಮಾನ್ ಚಾಲಿಸ್ನ ನಾವು ಪಠಿಸಬೇಕು. ಅಂದರೆ ಭಯ ನಿರ್ವಹಣೆ ಅಂದರೆ ಹನುಮಾನ್ ಚಾಲಿಸ್ ಪಠಿಸುವುದರಿಂದ ಭೂತ ಪಿಶಾಚಿಗಳು, ಭಯ ಅಂದರೆ ರೋಗಗಳು ಮತ್ತು ಮಾನಸಿಕ ಸಂಕಷ್ಟಗಳು ಕೂಡ ದೂರವಾಗುತ್ತವೆ. ಸಂಕಷ್ಟ ನಿವಾರಣೆಗಾಗಿ ಸಂಕಷ್ಟ ಹರಯೇ ಮಿಟಹೇ ಸಬಪಿರ ಅಂದರೆ ಮನಸ್ಸು, ಕರ್ಮ ಮತ್ತು ವಚನಗಳಿಂದ ಹನುಮಂತನ ಜ್ಞಾನಿಸುವ ಕಷ್ಟಗಳು ಕೂಡ ದೂರವಾಗುತ್ತದೆ. ಅಂದರೆ ಸಂಕಷ್ಟ ನಿವಾರಣೆಗಾಗಿ ಹನುಮಾನ್ ಚಾಲಿಸದಲ್ಲಿ ಬರುತ್ತೆ ನೋಡಿ, ಸಂಕಟ ಹರಯೇ ಮಿಟಹೇ ಸಬಪಿರ ಅಂದರೆ ಮನಸ್ಸು, ಕರ್ಮ ಮತ್ತು ವಚನಗಳಿಂದ ಹನುಮಂತನವನ್ನು ಜ್ಞಾನಿಸುವವರ ಕಷ್ಟಗಳು ಕೂಡ ದೂರವಾಗುತ್ತದೆ. ಇದು ಹನುಮಾನ್ ಚಾಲಿಸದಲ್ಲಿ ಬರುವಂಥ ಲೈನು, ಸಂಕಟ ಹರಯೇ ಮಿಟಹೇ ಸಬಪಿರ. ಸಿದ್ಧಿ ಮತ್ತು ಸುಖಕ್ಕಾಗಿ ಈ ಹನುಮಾನ್ ಚಾಲಿಸನ್ನು ಕೂಡ ನಾವು ಪಠಿಸುವುದು ಒಳ್ಳೆಯದು. ಪ್ರತಿದಿನ ಅಥವಾ ವಾರಕ್ಕೆ 2 ಬಾರಿ ಅಂದರೆ ಮಂಗಳವಾರ ಮತ್ತು ಶನಿವಾರ ಪಠಿಸುವುದರಿಂದ ಏಕತೆ, ಸಂತೋಷ ಮತ್ತು ಸಮೃದ್ಧಿ ಲಭಿಸುತ್ತದೆ. ಸಂಪೂರ್ಣ ವಿವರ ನಾನು ಹನುಮಾನ್ ಚಾಲಿಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ವಿಡಿಯೋದಲ್ಲಿ ಕೊನೆಯದಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಕೆಲವೊಂದು ವಿಷಯದ ಬಗ್ಗೆ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಲಾರ್ಡ್ ಕೃಷ್ಣ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋ ಯಾವುದು ಬೇಕಂತನೂ ಕೂಡ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು.